ಹೇರ್ ಫಾಲ್ ಇತ್ತೀಚೆಗೆ ತುಂಬ ಕಾಮನ್ ಆಗ್ತಾ ಇರೋ ಕನ್ಸರ್ನ್. ಆಲ್ಮೋಸ್ಟ್ ಎವ್ರಿ ಒನ್ ಇಸ್ ಸಫರಿಂಗ್ ವಿತ್ ಹೇರ್ ಫಾಲ್ ಎಟ್ ಸಮ್ ಪಾಯಿಂಟ್ ಆರ್ ದಿ ಅದರ್. ಆ್ಯಂಡ್ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಟು ಬಿಕಮ್ ವೈರಲ್ ಆರ್ ಟು ಫಾರ್ ಸಮ್ ಮಾನಿಟರಿ ಬೆನಿಫಿಟ್ಸ್ ತುಂಬ ಯೂಸ್ಲೆಸ್ ಇನ್ಫಾರ್ಮೇಷನ್ನ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಅದನ್ನು ನಂಬಿಟ್ಟು ಅಂಥ DIYs ಆರ್ ಅಂಥ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಾಯ್, ನಾನು ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ. ಐ ಆಮ್ ಬೋತ್ ಸರ್ಟಿಫೈಡ್ ಡರ್ಮೆಟಾಲಜಿಸ್ಟ್, ಟ್ರೈಕಾಲಜಿಸ್ಟ್ ಆ್ಯಂಡ್ ಫೌಂಡರ್ ಆಫ್ DNA ಸ್ಕಿನ್ ಕ್ಲಿನಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ನೀವು ಕಾಮನ್ ಆಗಿ ನಂಬ್ತಾ ಇರೋ ಹೇರ್ ಕೇರ್ ಮಿತ್ರ ನಾನು ಬಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಫಾಲೋ. ನಂಬರ್ 1, ಹೇರ್ ಆಯಿಲಿಂಗ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ನಾವು ಚಿಕ್ಕಿರೋವಾಗಿಂದ ಇದನ್ನು ತುಂಬ ಕೇಳ್ಪಡ್ತಾನೆ ಇದ್ದೀವಿ, ಹೇರ್ ಆಯಿಲಿಂಗ್ ಮಾಡಿಸ್ಕೊರಿ, ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಹೇಳ್ತಾ ಇರೋರಿಗೆ ಅರ್ಧ ಫುಲ್ಲು ಹೋಗಿ ಗುಂಡು ಆಗಿಬಿಟ್ಟಿದೆ. ಸೊ ಅವ್ರಿಗೆ ಯಾಕೆ ಹೇರ್ ಆಯಿಲ್ ವರ್ಕ್ ಆಗ್ತಾ ಇಲ್ಲ? ಸೊ ಹೇರ್ ಫಾಲ್ ಅನ್ನೋದು ಒಂದು ಇಂಟರ್ನಲ್ ರೀಸನ್ಸಿಂದ ಆಗ್ತಾ ಇರೋ ಕನ್ಸರ್ನ್ ಲೈಕ್ ಜೆನೆಟಿಕ್ಸ್, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್, deficiencies like iron deficiency, vitamin D deficiency, or because of some other medical concerns like this. ಸೊ ಇದನ್ನ ಟ್ರೀಟ್ ಮಾಡಬೇಕು ಅಂತಂದರೆ ನೀವು ಫಸ್ಟ್ ಅಂಡರ್ಲೈನ್ ರೂಟ್ ಕಾಸ್ನ ಕಂಡಿಡ್ಬಿಟ್ಟು ಅದನ್ನು ಟ್ರೀಟ್ ಮಾಡಬೇಕು. ನನ್ನ ಹತ್ರ ಬರ್ತಾ ಇರೋ 90% ಆಫ್ ದ ಪೇಷಂಟ್ಸ್ ಯಾವುದೋ ಒಂದು DIYನ ಟ್ರೈ ಮಾಡಿ ಬರ್ತಾ ಇರೋರೆ. ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದೇನು? ಫಸ್ಟ್ ಹೇರ್ ಫಾಲ್ ತುಂಬ ದಿನದಿಂದ ಆಗ್ತಾ ಇದೆ ಅಂತಂದರೆ ಒಂದು ಡರ್ಮೆಟಾಲಜಿಸ್ಟ್ನ ಭೇಟಿಯಾಗಿ ರೂಟ್ ಕಾಸ್ನ ಫೈಂಡ್ ಔಟ್ ಮಾಡಿ ಅದನ್ನ ಟ್ರೀಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲದೇ ಇರೋ ಎಲ್ಲ DIYಸ್ನ ಟ್ರೈ ಮಾಡಿಬಿಟ್ಟು ಯು ಆರ್ ಲೂಸಿಂಗ್ ಯುವರ್ ಪ್ರೆಷಸ್ ಟೈಮ್. ಹೇರ್ ಫಾಲ್ ಇಸ್ ಒನ್ ಸಚ್ ಕನ್ಸರ್ನ್ ದಟ್ ರಿಕ್ವೈರ್ಸ್ ಟೈಮ್ಲಿ ಟ್ರೀಟ್ಮೆಂಟ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್. ಇಲ್ಲಂತಂದರೆ ಸಮ್ ಅಮೌಂಟ್ ಆಫ್ ದ ಹೇರ್ ಫಾಲ್ ಪರ್ಮನೆಂಟ್ ಆಗಿ ಬಿಡುತ್ತೆ. ಹಾಗಂತ ಹೇಳಿ ಹೇರ್ ಆಯಿಲಿಂಗ್ ಯೂಸ್ಲೆಸ್ ಅಂತಾನೂ ಅಲ್ಲ. ಹೇರ್ ಆಯಿಲಿಂಗ್ ಹೇರ್ನ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ಹೇರ್ ಶಾಫ್ಟ್ನ ಕೋಟ್ ಮಾಡುತ್ತೆ, ಫ್ರಿಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಮೋರ್ ಈಸಿ ಆ್ಯಂಡ್ ಮ್ಯಾನೇಜಬಲ್. ಆ್ಯಂಡ್ ದೆನ್ ಕೋಮ್ ಮಾಡ್ತಿರೋವಾಗ ಫ್ರಿಕ್ಷನ್ ಎಲ್ಲ ರೆಡ್ಯೂಸ್ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಇಂಥ ಇಂಟರ್ನಲ್ ರೀಸನ್ಸಿಂದ ಬರ್ತಾ ಇರೋ ಹೇರ್ ಫಾಲ್ನ ಟ್ರೀಟ್ ಮಾಡಲಿಕ್ಕಂತೂ ಆಗಲ್ಲ. ನಾವು ಎಸ್ಪೆಷಲಿ ಮಕ್ಕಳಿಗೆ ಆರ್ ಫಾರ್ ಸಮಬಡಿ ಹೂ ಡಸಂಟ್ ವಾಂಟ್ ಟು ಯೂಸ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಲೈಕ್ ಕಂಡೀಷ್ನರ್ಸ್ ಆ ಥರ ಯೂಸ್ ಮಾಡಬಾರ್ದು ಅಂತಂದರೆ ಲೆಂತ್ ಆಫ್ ದ ಹೇರ್ಗೆ ನೀವು ಆಯಿಲಿಂಗ್ ಮಾಡಿಕೊಂಡು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಹೇರ್ ಆಯಿಲಿಂಗ್ನ ಜಾಸ್ತಿ ಅಂದರೆ ಟೂ ಮಚ್ ಆಫ್ ಆಯಿಲಿಂಗ್ ಮಾಡಿಕೊಂಡು ಓವರ್ ನೈಟ್ ಆರ್ ಕಪಲ್ ಆಫ್ ಡೇಸ್ಗೆ ಅದನ್ನು ಬಿಡ್ತಾ ಇದ್ರಿ ಅಂತಂದರೆ ಸ್ಕ್ಯಾಲ್ಪ್ ಮೇಲೆ ಬಿಲ್ಡಪ್ ಆಗಿಬಿಟ್ಟು ಅದು ಸ್ವೆಟ್ ಆ್ಯಂಡ್ ಆಯಿಲ್ಸ್ನ ಟ್ರ್ಯಾಪ್ ಮಾಡಿ ಪೋರ್ಸ್ನ ಕ್ಲಾಗ್ ಮಾಡಿ ಡ್ಯಾಂಡ್ರಫ್ನ ವರ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈವನ್ ಇಟ್ ಕ್ಯಾನ್ ಲೀಡ್ ಟು ಫಾಲಿಕ್ಯುಲೈಟಿಸ್. ಆ್ಯಂಡ್ ಹೇರ್ ಆಯಿಲಿಂಗ್ ದಟ್ಟು ವಿತ್ ಗುಡ್ ಆಯಿಲ್ ಆ್ಯಂಡ್ ಗುಡ್ ಕಾಂಕಾಕ್ಷನ್ ಜೊತೆ ಮಾಡ್ತಾ ಇದ್ದರೆ ಜೆಂಟಲ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನ ಸ್ವಲ್ಪ ಇಂಪ್ರೂವ್ ಮಾಡಿ ಹೆಲ್ತ್ ಆಫ್ ದ ಸ್ಕ್ಯಾಲ್ಪ್ನ ಇಂಪ್ರೂವ್ ಮಾಡಿ ಇಟ್ ಕ್ಯಾನ್ ಬಿ ಬೆನಿಫಿಷಿಯಲ್ ಟು ದ ಹೇರ್. ಅದನ್ನು ಬಿಟ್ಬಿಟ್ಟು ಹೇರ್ ಆಯಿಲ್ ಸ್ಕ್ಯಾಲ್ಪ್ ಒಳಗಡೆ ಹೋಗಿ ಹೇರ್ ಫಾಲ್ನ ಟ್ರೀಟ್ ಮಾಡೋದಂತೂ ಆಗೋದಿಲ್ಲ. ನಂಬರ್ 2, ರೋಸ್ಮೆರಿ ಆಯಿಲ್ ಈಸ್ ಈಕ್ವಲ್ ಟು ಮಿನಾಕ್ಸಿಡಿಲ್ ಇನ್ ಟ್ರೀಟಿಂಗ್ ಹೇರ್ ಥಿನ್ನಿಂಗ್. ದಿಸ್ ಇಸ್ ನಾಟ್ ದ ರಿಯಾಲಿಟಿ. ಇದು ಯಾಕಪ್ಪ ಪಾಪ್ಯುಲರ್ ಆಗಿದೆ ಅಂತಂದರೆ ಒಂದು ಸ್ಮಾಲ್ ಸ್ಟಡಿ ಇದೆ ದಟ್ ಸೇಸ್ ದಟ್ ರೋಸ್ಮೆರಿ ಆಯಿಲ್ ಮಿನಾಕ್ಸಿಡಿಲ್ ಥರ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡಬಹುದು ಅಂತ. ಅಷ್ಟನ್ನು ಬಿಟ್ಬಿಟ್ಟು ದೇರ್ ಇಸ್ ನೋ ಸೈಂಟಿಫಿಕಲಿ ಪ್ರೂವೆನ್ ಲಾಂಗ್ ಟರ್ಮ್ ಡೇಟಾ ಆರ್ ಸ್ಟಡಿ ಅದು ಎಷ್ಟು ರೋಸ್ಮೆರಿ ಆಯಿಲ್ ಯೂಸ್ ಮಾಡಬೇಕು, ಎಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡಬೇಕು, ಎಷ್ಟು ಕಾನ್ಸಂಟ್ರೇಷನ್ದಲ್ಲಿ, ಎಷ್ಟು ಡ್ಯೂರೇಷನ್ಗೆ ಯೂಸ್ ಮಾಡಿದರೆ ನಮ್ಗೆ ರಿಸಲ್ಟ್ ಸಿಗುತ್ತೆ, ಎಂಥ ಸ್ಟಡಿನೂ ಇಲ್ಲ. ಆ್ಯಂಡ್ ಇದನ್ನು ನೀವು ಯಾವ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ? ಮಿನಾಕ್ಸಿಡಿಲ್. ಇದು ವೆಲ್ ರಿಸರ್ಚ್, ಕ್ಲಿನಿಕಲಿ ಪ್ರೂವೆನ್, US FDA ಅಪ್ರೂವ್ಡ್ ಮಾಲಿಕ್ಯೂಲ್ ಟು ಟ್ರೀಟ್ ಹೇರ್ ಥಿನ್ನಿಂಗ್. ಯಾಕೆ? ಬಿಕಾಸ್ ಇಟ್ ಕಾಸಸ್ ವ್ಯಾಸೋಡೈಲಿಟೇಷನ್ ಅಂತಂದರೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಟು ದ ರೂಟ್ ಆಫ್ ದ ಹೇರ್ ಆ್ಯಂಡ್ ದೇರ್ ಬೈ ಇಟ್ ಇನ್ಕ್ರೀಸಸ್ ದ ಗ್ರೋತ್ ಫೇಸ್ ಆಫ್ ದ ಹೇರ್. ಸೊ ಹೇರ್ ಲೈಫ್ನ ಪ್ರೊಲಾಂಗ್ ಮಾಡಿಸುತ್ತೆ. ಸೊ ಹೇರ್ ಫಾಲ್ ಕಡಿಮೆಯಾಗಿ ಹೇರ್ ರೀಗ್ರೋತ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್, ಲಾಂಗ್ ಟರ್ಮ್ ಡೇಟಾ ಇದೆ. ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಎಂಥ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ ಹೌ ಮಚ್ ಡ್ಯೂರೇಷನ್, ಎವ್ರಿಥಿಂಗ್ ಇಸ್ ವೆಲ್ ಡಾಕ್ಯುಮೆಂಟೆಡ್ ಆ್ಯಂಡ್ ವಿ ನೋ ದ ಎಂಡ್ ರಿಸಲ್ಟ್. ನಂಬರ್ 3, ಆನಿಯನ್ ಜ್ಯೂಸ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ತುಂಬ ವರ್ಷದಿಂದ ಸರ್ಕ್ಯುಲೇಟ್ ಆಗ್ತಾ ಇರೋ ದೊಡ್ಡ ಮಿತ್. ಸೊ ಅದು ನ್ಯಾಚುರಲ್, ಈಸಿಯಾಗಿ ಸಿಗುತ್ತೆ, ನೀವು ಮನೆಯಲ್ಲಿ ತುಂಬ ಬೇಗ ಈಸಿಯಾಗಿ ಮಾಡ್ಕೋಬೋದು. ಸೊ ಇಟ್ ಈಸ್ ವೆರಿ ಕನ್ವೀನಿಯಂಟ್. ಸೊ ಆನಿಯನ್ ಜ್ಯೂಸ್ದಲ್ಲಿ ಸಲ್ಫರ್ ಇರುತ್ತೆ. ಇದು ಕೆರಟಿನ್ಗೆ ಇಂಪಾರ್ಟೆಂಟ್, ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಫಾರ್ ದ ಹೇರ್. ಅದನ್ನು ಬಿಟ್ಬಿಟ್ಟು ಲ್ಯಾಕ್ ಆಫ್ ಸಲ್ಫರ್ ಕಾಸಸ್ ಹೇರ್ ಫಾಲ್ ಇಲ್ವಲ್ಲ. ಸೊ ಹೌ ಕ್ಯಾನ್ ದಿಸ್ ಟ್ರೀಟ್ ಹೇರ್ ಫಾಲ್? ಅವಾಗ ಆಲ್ರೆಡಿ ಹೇಳಿದಂಗೆ ಇವೆಲ್ಲ ರಿಯಲ್ ಕಾಸಸ್ ಆಫ್ ಹೇರ್ ಫಾಲ್ ಆ್ಯಂಡ್ ಆನಿಯನ್ ಜ್ಯೂಸ್ ಹ್ಯಾಸ್ ನೋ ರೋಲ್ ಇನ್ ಟ್ರೀಟಿಂಗ್ ದಿಸ್ ಕಂಡೀಷನ್. ಇನ್ಫ್ಯಾಕ್ಟ್ ಜಾಸ್ತಿ ಆನಿಯನ್ ಜ್ಯೂಸ್ ಯೂಸ್ ಮಾಡಿದರೆ ಅದು ಸ್ಕ್ಯಾಲ್ಪ್ನ ಇರಿಟೇಟ್ ಮಾಡುತ್ತೆ, ಸ್ಕಿನ್ ಬ್ಯಾರಿಯರ್ನ ಡಿಸ್ಟರ್ಬ್ ಮಾಡಿಬಿಟ್ಟು ಇನ್ಫೆಕ್ಷನ್ಸ್ ಆಗೋ ತನಕನೂ ಚಾನ್ಸಸ್ ಇದೆ. ಸೊ ಡು ನಾಟ್ ಓವರ್ ಡೂ ದಿಸ್ ಕೈಂಡ್ ಆಫ್ DIYs. ಆ್ಯಂಡ್ ಇದೆಲ್ಲ DIYs ಮಾಡೋದ್ರಿಂದ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಟೈಮ್ ಲಾಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಹೇರ್ ಫಾಲ್ ಅನ್ನೋದು ಒಂದು ಟೈಮ್ ಸೆನ್ಸಿಟಿವ್ ಕಂಡೀಷನ್. ನೀವು ಅದನ್ನು ಟೈಮ್ಗೆ ಟ್ರೀಟ್ ಮಾಡ್ಕೊಂಡಿಲ್ಲ ಅಂತಂದರೆ ಹೇರ್ ಫಾಲ್ ಆರ್ ಹೇರ್ ಥಿಂಗ್ ಅನ್ನೋದು ಪರ್ಮನೆಂಟ್ ಆಗ್ಬೋದು. ಸೊ ಆಸ್ ಸೂನ್ ಆಸ್ ಯು ಅಬ್ಸರ್ವ್ ಹೇರ್ ಫಾಲ್,
ಫಸ್ಟ್ ರೂಟ್ ಕಾಸ್ ನೀವು ಕಂಡಿಲಿಕ್ಕೆ ಟ್ರೈ ಮಾಡಿ. ನೀವು ವೆಲ್ ಬ್ಯಾಲೆನ್ಸ್ ಮಿಲ್ಕ್ ತಿಂತಾ ಇದ್ರೆ, ಪ್ರೋಟೀನ್ ಇಂಟೆಕ್ ಚೆನ್ನಾಗಿದೆ, ನಿಮ್ಮ ನಿದ್ದೆ ಹೇಗಿದೆ, ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಏನಾದರೂ ಡೆಫಿಷಿಯನ್ಸೀಸ್ ಇದೆಯಾ ಅಂತ, ಆ್ಯಂಡ್ ಮೀಟ್ ಅ ಡರ್ಮಟಾಲಜಿಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಆ್ಯಂಡ್ ಟ್ರೀಟ್ ಇಟ್ ಅಕಾರ್ಡಿಂಗ್ಲಿ. ನೀವು ಎಷ್ಟು ಡಿಲೇ ಮಾಡಿದ್ರೆ ಅಷ್ಟು ಪರ್ಮನೆಂಟ್ ಆಗ್ತಾ ಹೋಗುತ್ತೆ. ನಂಬರ್ 4 ಹೇರ್ ರಿಲೇಟೆಡ್ ಮಿತ್ ಏನು ಅಂತಂದರೆ, ಒಂದು ಗ್ರೇ ಹೇರ್ನ ಪ್ಲಕ್ ಮಾಡಿದರೆ 10 ಗ್ರೇ ಹೇರ್ಸ್ ಬರುತ್ತೆ ಅಂತ. ಅದು ನಿಜ ಇದ್ದಿದ್ರೆ ವೈಟ್ ಹೇರ್ ಆರ್ ಗ್ರೇ ಹೇರ್, ನಮಗೆ ಹೇರ್ ಇರೋದು ಮುಖ್ಯ ಅಲ್ವಾ. ಸೊ ಆಲ್ ಆಫ್ ಅಸ್ ವಿಲ್ ಕೀಪ್ ಪ್ಲಕ್ಕಿಂಗ್ ದ ಗ್ರೇ ಹೇರ್ ಸೊ ದಟ್ ವಿ ಗೆಟ್ ಮೋರ್ ಹೇರ್. ಸೊ ಸೈನ್ಸ್ ಡಸಂಟ್ ವರ್ಕ್ ದಟ್ ವೇ. ಗ್ರೇ ಹೇರ್ ಪ್ಲಕ್ ಮಾಡಿದರೆ ಹೊಸ ಗ್ರೇ ಹೇರ್ ಬರಲ್ಲ. ಯಾವುದು ರೀತಿನಲ್ಲಿ ಕೂದಲು ಬೆಳಿಬೇಕೋ ಹಂಗೆ ಬೆಳೆಯುತ್ತೆ. ಸೊ ಗ್ರೇ ಹೇರ್ ಯಾಕಾಗುತ್ತೆ? ಇಟ್ ಇಸ್ ಮೇನ್ಲಿ ಜೆನೆಟಿಕ್ಸ್. ಯು ಕ್ಯಾನ್ ನಾಟ್ ಚೇಂಜ್ ಜೆನೆಟಿಕ್ಸ್. ಅದು ಗ್ರೇ ಹೇರ್ ಆಗ್ತಾ ಇದೆ ಅಂತಂದರೆ ಜೆನೆಟಿಕಲಿ ಅದು ಗ್ರೇ ಹೇರ್ ಥರನೇ ಬರುತ್ತೆ, ನೀವು ಏನು ಮಾಡಿದ್ರೆ ಅಂದ್ರೂ ಏನು ಮಾಡಿಲ್ಲ ಅಂದ್ರೂ. ಬಟ್ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದನೂ ಗ್ರೇ ಹೇರ್ ಪ್ರಿಮೆಚ್ಯೂರ್ ಆಗ್ಬೋದು. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ನ ಕಂಟ್ರೋಲ್ ಮಾಡ್ಬೋದು. ಡೆಫಿಷಿಯನ್ಸೀಸ್ ಇಂದ ಆಗ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಬಟ್ ಜೆನೆಟಿಕಲಿ ಬರ್ತಾ ಇರೋ ಗ್ರೇ ಹೇರ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಹೇರ್ನ ಪ್ಲಕ್ ಯಾಕೆ ಮಾಡಬಾರ್ದು ಅಂತೀರಾ ಅಂತಂದರೆ, ಬಿಕಾಸ್ ಆಫ್ ರಿಪೀಟೆಡ್ ಪ್ಲಕ್ಕಿಂಗ್ ಹೇರ್ ಫಾಲಿಕಲ್ ಅನ್ನೋದು ಡ್ಯಾಮೇಜ್ ಆಗುತ್ತೆ, ಅಲ್ಲಿರೋ ಹೇರ್ ಥಿನ್ ಆಗುತ್ತೆ ಆ್ಯಂಡ್ ಇವೆಂಚುಲಿ ಪರ್ಮನೆಂಟ್ ಲಾಸ್ ಆಫ್ ದ ಹೇರ್ನೂ ಆಗ್ಬೋದು. ಅದಕ್ಕೋಸ್ಕರ ವಿ ಟೆಲ್ ಯು ನಾಟ್ ಟು ಪ್ಲಕ್ ಯುವರ್ ಹೇರ್ ರಿಪೀಟೆಡ್ಲಿ. ಸೊ ದೀಸ್ ಆರ್ ಸಮ್ ಆಫ್ ದ ಮಿತ್ಸ್. ನೀವು ಇನ್ನೇನಾದರೂ ಮಿತ್ಸ್ನ ಕೇಳ್ಪಟ್ಟಿದ್ದೀರಾ ಆರ್ ಯು ಬಿಲೀವ್ಡ್ ಆ್ಯಂಡ್ ಯು ಟ್ರೈಡ್, ಪ್ಲೀಸ್ ಡೂ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಕಮೆಂಟ್ಸ್. ಆ್ಯಂಡ್ ಪಾರ್ಟ್ 2ದಲ್ಲಿ ಎಂಥ ಮಿತ್ಸ್ನ ಬ್ರೇಕ್ ಮಾಡಬೇಕು ಅಂತ ನೀವು ಅನ್ಕೊಳ್ತಾ ಇದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇಲ್ಲ ನೀವು ಅಫೆಂಡ್ ಆದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬಿಕಾಸ್ ವಿ ಆರ್ ಓನ್ಲಿ ಸ್ಟೇಟಿಂಗ್ ಫ್ಯಾಕ್ಟ್ಸ್.